ಸರ್ ನಮಸ್ಕಾರ. ನಮಸ್ತೆ. ಸರ್ ವರ್ಷದ 365 ದಿನಗಳು ಕೂಡ ಕೆಲವರು ಒಂದು ಮಂಡಿ ನೋವು, ಕೈಕಾಲು ನೋವು, ಜ್ವರ, ಮಾತ್ರೆ ಅದು ಇದು ಅಂತ ಎಲ್ಲ ಇದು ಮಾಡ್ತಾಯಿದ್ದಾರೆ. ಹಾಗಾಗಿ ತಾವು ಒಂದು ನಾನ್ ವೆಜ್ಜನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ ಮತ್ತು ಒಂದು ಕೆಟ್ಟ ಚಟ ದುಶ್ಚಟಗಳು ಯಾವುದೂ ಇಲ್ಲದೂ ಕೂಡ ತಮ್ಮ ಒಂದು ಆ್ಯಕ್ಟಿವ್ ಒಂದು ಲವಲವಿಕೆ ನೋಡಿದ್ರೆ ನಿಜವಾಗ್ಲೂ ಭಾಳ ಆಶ್ಚರ್ಯ ಆಗುತ್ತೆ. ಇದರ ಬಗ್ಗೆ ನಿಮ್ಮ ಆರೋಗ್ಯದ ಗುಟ್ಟು ಬಗ್ಗೆ ಹೇಳ್ಕೊಡಿ ಸರ್. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂದರ್ಶಕರೇ. ನಿಮ್ಮ ಪ್ರಶ್ನೆ ಭಾಳ ನಿಜವಾಗ್ಲೂ ನನಗೆ ಹೆಮ್ಮೆ ಅನಿಸುತ್ತೆ. ಆದರೆ ಆರೋಗ್ಯದ ಗುಟ್ಟು ಅಂತೂ ಏನೂ ಇಲ್ಲ. ನಾವು ಎಲ್ಲರಂತೆ ನಾವು ಕೂಡ ಊಟ ತಿಂಡಿ ತೆಗೆದುಕೊಂಡು ಚೆನ್ನಾಗಿದ್ದೀವಿ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಮನುಷ್ಯನ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಭಾಳ ಪ್ರಮುಖವಾಗಿ ಆಹಾರದಿಂದಲ್ಲ ಅಥವಾ ಬೇರೆ ಇನ್ಯಾವುದರಿಂದಲೂ ಅಲ್ಲ. ಮನುಷ್ಯರ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಅದಕ್ಕೆ ಮನುಷ್ಯನ ಮನಸ್ಥಿತಿಯೇ ನಿಜವಾದಂಥ ಕಾರಣ. ಅವನ ಮನಸ್ಸಿನ ಶುದ್ಧೀಕರಣ ಮಾಡಿಕೊಂಡ್ರೆ ಮಾತ್ರ ಅವನ ಅರ್ಧ ಆರೋಗ್ಯ ಚೆನ್ನಾಗಿರ್ತದೆ. ಆ ಶುದ್ಧೀಕರಣ ಅಂದರೆ ಏನು? ಉದಾಹರಣೆಗೆ ಹೇಳಬೇಕು ಅಂತಂದರೆ ಇನ್ನೊಬ್ಬರನ್ನು ಹಾಳು ಮಾಡೋ ರೀತಿ ಆಗಲಿ ಅಥವಾ ಪ್ರಕೃತಿ ಸಂಪತ್ತನ್ನು ನಾಶ ಮಾಡುವಂತೆ ಆಗಲಿ, ಇನ್ನೊಬ್ಬರ ಮೇಲೆ ಜಲಸಿ ಹೊಟ್ಟೆ ಕಿಚ್ಚಿಪಡೋದಾಗಲಿ, ಇನ್ನೊಬ್ಬರ ಕಂಡ್ರೆ ಒಂಥರ ನಾಣತ್ವ ತೋರಿಸೋದಾಗಲಿ, ಆಮೇಲೆ ಎಲ್ಲರ ರೀತಿ ನಾನೇ ಮೇಲು, ನಾನೇ ಹಾಗೆ ಹೀಗೆ ಅಂತೆಲ್ಲ ಜಂಬ ಕೊಚ್ಕೊಂಡು ಏನೇನೋ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಮನಸ್ಸಿನ ಅಶುದ್ಧೀಕರಣ. ಮನಸ್ಸನ್ನು ಶುದ್ಧ ಮಾಡ್ಕೊಂಡ್ರೆ ಅದೇ ನಿಜವಾದಂಥ ಆರೋಗ್ಯದ ಗುಟ್ಟು. ಆಮೇಲೆ ಆಹಾರವನ್ನು ಮಿತ ಬಳಕೆ ಆಯ್ತಲ್ಲ. ಸಿಕ್ಕುತ್ತಾ ಅಂತೇಳಿ ತದ್ವಾ ತಿಂದ್ಕೊಂಡು ಬಿದ್ಕೊಳ್ಳೋದಲ್ಲ, ಅಥವಾ ಸಿಕ್ಕಲಿಲ್ಲ ಅಂಥೇಳಿ ಏನೂ ಕೊಡದೆ ದೇಹವನ್ನು ಹಸಿಸಿ ಸಾಯಿಸೋದು ಅಲ್ಲ. ಎಷ್ಟು ಕೇಳುತ್ತೆ ಅಷ್ಟನ್ನು ನೀವು ಅಂತ ನ್ಯಾಯಯುತವಾಗಿರ್ತಕ್ಕಂಥ ನಿಜವಾದಂಥ ಆಹಾರವನ್ನು ದೇಹಕ್ಕೆ ಕೊಡಬೇಕು. ಅದು ಹೊಸ್ದಾಗ 3 ಟೈಮ್ ಕೇಳ್ತದೆ, ಅದಕ್ಕೇನು ಸಲ್ಲುತ್ತೆ ಅಷ್ಟನ್ನು ಕೊಟ್ಬಿಟ್ಟು ಆರಾಮಾಗಿ ಬಿಟ್ಬಿಡ್ಬೇಕು. ಕೆಲವರು ತಿನ್ಲಿಕ್ಕೆ ಅಂತ ಹುಟ್ಟುಬಿಟ್ಟಿದ್ದಾರೆ. ಇಡೀ ವ್ಯವಸ್ಥೆನೆಲ್ಲ ಕೇಳಿಸಿ ದುಡ್ಡು ಕಾಸುಗಳನ್ನೆಲ್ಲ ಕಳ್ತನಾರು ಮಾಡಿ ಬರೀ ತಿನ್ನೋಕ್ಕೆ ಅಂತ ಹುಟ್ಟಿದ್ದಾರೆ. ಅದು ಕೂಡ ಆರೋಗ್ಯದ ಗುಟ್ಟಲ್ಲ. ಇನ್ನು ಕೆಲವರು ಏನೋ ಕಾಟಾಚಾರಕ ತಿಂತಾರೆ, ಅದು ಇರಬಾರ್ದು. ಮತ್ತು ಮನಸ್ಸನ್ನು ಕೆಡಿಸ್ಕೊಂಡು ಇಡೀ ವ್ಯವಸ್ಥೆನೆಲ್ಲ ನಾಶ ಮಾಡ್ಕೊಂಡಿದ್ದಾರೆ. ಮನಸ್ಸು ಶುದ್ಧ ಇಲ್ಲ ಅಂದರೆ ಸಂದರ್ಶಕರೇ, ನೀವು ಮುಖದ ಮೇಲೆ ಎಂಥ ಬಂಗಾರದಂಥ ಮೇಕಪ್ ಮಾಡ್ಕೊಂಡ್ರು ಪ್ರಯೋಜನ ಇಲ್ಲ. ಕರೆಕ್ಟ್. ನೀವು ಚಿನ್ನದಿಂದ ವಜ್ರದಿಂದ ವಸ್ತ್ರವನ್ನು ಹಾಕೊಂಡ್ರು ಪ್ರಯೋಜನವಿಲ್ಲ. ನಿಸರ್ಗ ಹೇಳ್ತಿದೆ, ನಿನ್ನ ಮನಸ್ಸಿನ ಶುದ್ಧೀಕರಣ ಮಾಡ್ಕೋ. ಅದನ್ನೇ ಗೌತಮ ಬುದ್ಧ ಹೇಳೋದು. ಮನಸ್ಸಿನ ಶುದ್ಧೀಕರಣವೇ ಆರೋಗ್ಯದ ನಿಜವಾದ ಗುಟ್ಟು. ಮನಸ್ಸನ್ನು ಕೆಡಿಸ್ಕೋಬಾರ್ದು. ಅರ್ಥ ಆಯ್ತಲ್ಲ? ಯಾಕಂದರೆ ಪ್ರಕೃತಿ ನನಗೆ ಏನು ಕೊಡಬೇಕು ಎಲ್ಲವನ್ನು ಕೊಡುತ್ತೆ. ನಾನು ಹೇಗೆ ಬದುಕಬೇಕು ಅನ್ನೋದನ್ನು ನಿಸರ್ಗ ಡಿಸೈಡ್ ಮಾಡಿರ್ತದೆ. ಅರ್ಥ ಆಯ್ತಲ್ಲ? ಅದು ಬಿಟ್ಬಿಟ್ಟು ನಾನು ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು, ಮನುಷ್ಯರಿಗೆ ವಿರುದ್ಧವಾಗಿ ನಡ್ಕೊಳ್ಳೋದು, ಮನಸ್ಸತ್ವವನ್ನು ಕೊಲ್ಲೋದು, ಒಂದು ನೈತಿಕತೆಯಲ್ಲೇ ಮಾತಾಡೋದು, ಆಮೇಲೆ ಒಳಗೊಂದು ಹೊರಗೊಂದು, ಈ ಎಲ್ಲ ದುಶ್ಚಟಗಳಿಂದ ದುರ್ನಡತೆಗಳಿಂದ ಮನುಷ್ಯನ ಬದುಕು ಹಾಳಾಗ್ತಾಯಿದೆ. ನಾವು ನಿಜವಾಗ್ಲೂ ಕೂಡ ಅದೆಲ್ಲರಿಂದ ಹೊರತಾಗಿದ್ದೀವಿ. ನಾವು ಮನುಷ್ಯರನ್ನ ಶುದ್ಧೀಕರಣ ಮಾಡೋಕ್ಕೆ ಬಂದಿದ್ದೀವಿ, ಜಗತ್ತನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ಈ ಪ್ರಕೃತಿನ ಅರ್ಥ ಮಾಡ್ಕೊಂಡಿದ್ದೀವಿ. ನಿಸರ್ಗ ಪ್ರೇಮವಲ್ಲದೆ ಜಗತ್ತಿನಲ್ಲಿ ಯಾವ ಪ್ರೀತಿನೂ ಇಲ್ಲ. ಆ ನಿಸರ್ಗವನ್ನು ನಾವು ಪ್ರೀತಿಸೋದನ್ನು ಕಲಿಬೇಕು. ಆಯ್ತಲ್ಲ? ಉಸಿರಾಡೋ ಗಾಳಿ ಆಗಿರ್ಬೋದು, ಹರಿಯೋ ನೀರಾಗಿರ್ಬೋದು, ತಿನ್ನೋ ಆಹಾರವಾಗಿರ್ಬೋದು, ಎಲ್ಲವೂ ಕೂಡ ಪರಿಶುದ್ಧವಾಗಿರಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅದರಲ್ಲೂ ಕೂಡ ಇವತ್ತಿನ ದಿನದಲ್ಲಿ ಕಲುಷಿತ ಆಹಾರವನ್ನು ತಿಂದ್ಕೊಂಡು ಪ್ರತಿಯೊಂದು ಆಹಾರದಲ್ಲೂ ಕೂಡ ಇವತ್ತು ಕಲಬೆರಕೆ ಬಂದುಬಿಟ್ಟಿದೆ. ಅದರೊಳಗಡೆನೂ ಕೂಡ ಒಂದಿಷ್ಟು ಶುದ್ಧವಾಗಿರ್ತಕ್ಕಂಥ ಆಹಾರವನ್ನು ಆದಷ್ಟು ಶುದ್ಧೀಕರಣವಾಗಿ ಮಾಡಿಕೊಂಡು ನಾವು ಊಟವನ್ನು ಮಾಡಬೇಕು. ಮತ್ತು ಒಳ್ಳೆಯ ನಿದ್ರೆಯನ್ನು ಕೊಡಬೇಕು, ಮತ್ತು ಒಳ್ಳೆಯ ಆಲೋಚನೆಯನ್ನು ಮಾಡಬೇಕು. ಈ ದೇಹ ಏನೆಲ್ಲ ಕೇಳುತ್ತೆ ಅದನ್ನು ನಾನು ಅದಕ್ಕೆ ನ್ಯಾಯಯುತವಾಗಿ ಒದಗಿಸ್ಕೊಡ್ತಕ್ಕಂಥದ್ದು ನನ್ನ ಕರ್ತವ್ಯವಾಗಬೇಕು. ಯಾಕಂದರೆ ಕೈ ಕಾಲು ಈ ದೇಹವೆಲ್ಲ ನನ್ನದು, ನನ್ನ ಹದ್ದುಬಸ್ತಿನಲ್ಲಿ ಇದಿರಬೇಕು. ನಾನು ಕೈಯನ್ನು ಕಾಲನ್ನು ಮನಸ್ಸನ್ನು ತನ್ನಿಷ್ಟು ಬಂದಾಗೆ ಬಿಟ್ಟು ಅದೇನು ಮಾಡುತ್ತೆ ಅಂದರೆ ನನ್ನನ್ನು ಹಾಳು ಮಾಡಿಬಿಡ್ತದೆ. ಆದ್ದರಿಂದ ಅವುಗಳೆಲ್ಲವನ್ನು ಕೂಡ ನೆಮ್ಮದಿಯಿಂದಲೇ ಇಟ್ಕೋಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ನಮ್ಮ ಉದ್ದೇಶ. ಆಯ್ತಲ್ಲ? ಮನಸ್ಸಿನ ಶುದ್ಧೀಕರಣ, ಒಳ್ಳೆಯ ಆಹಾರ, ಒಳ್ಳೆಯ ವಾತಾವರಣ, ಮತ್ತು ನಾವು ಬೆಳೆದು ಬಂದಿರತಕ್ಕಂಥ ನಮ್ಮ ಕುಟುಂಬದ ಹಿನ್ನೆಲೆ ಮತ್ತು ನಮ್ಮ ಗ್ರಾಮದ ನಮ್ಮ ಸುತ್ತಮುತ್ತಲ ವಾತಾವರಣದ ಹಿನ್ನೆಲೆ ಎಲ್ಲವೂ ಕೂಡ ಮನುಷ್ಯನ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆದ್ದರಿಂದ ನಾವು ಒಳ್ಳೆಯ ವಾತಾವರಣದಲ್ಲಿ ಬೆಳೆದ್ರೆ ಒಳ್ಳೆಯವರಾಗಿ ಬದುಕಬೇಕು. ಜಗತ್ತಿನಲ್ಲಿ ಒಳ್ಳೆಯವರಾಗಿ ಬದುಕಿದ್ರೆ ನಿಜವಾದಂಥ ಆರೋಗ್ಯ. ನಾವು ನಿಜವಾದ ಕೂಡ ನಮಗೊಂದು ಜ್ವರ, ತಲೆನೋವು, ಹೊಟ್ಟೆ ನೋವು, ಯಾವ ನೋವುಗಳಿಲ್ಲದೆ ಆರಾಮಾಗಿ ನಾವು ಬದುಕಿದ್ದೀವಿ. ದಿನ ಸಾವಿರಾರು ಜನ ಜೊತೆ ಮಾತಾಡ್ತೀವಿ, ಸಾವಿರಾರು ಜನ ಜೊತೆ ತರಬೇತಿ ಕೊಡ್ತೀವಿ, ಭಾಳ ಪರಿಶುದ್ಧವಾಗಿದ್ದೀವಿ. ಅದನ್ನು ಮಾತ್ರ ಹೆಮ್ಮೆಯಿಂದ ಹೇಳ್ಕೊತೀವಿ. ನಾವು ಬುದ್ಧನ ಅನುಯಾಯಿಗಳು, ಅವ್ರು ಹೇಳ್ದಂಗೆ ನಡ್ಕೋತಾ ಇದ್ದೀವಿ, ಅವ್ರ ದಾರಿನಲ್ಲೇ ಹೋಗ್ತಾ ಇದ್ದೀವಿ. ಅದಕ್ಕೆ ಭಗವಾನ್ ಬುದ್ಧ ನಮ್ಮನ್ನು ಚೆನ್ನಾಗಿಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಕಾಳಿಂಗ ಸ್ವಾಮಿ ಸಿದ್ಧಾರ್ಥ ಅವರೇ.
ಹೀಗೆ ನಗನಗ್ತಾ ನೂರಾರು ಕಾಲ ನೀವು ನಿಮ್ಮ ಆಶೀರ್ವಾದ, ಇಲ್ಲ, ನಿಮ್ಮ ಪ್ರೀತಿ, ದೇವರ ಈ ಆಶೀರ್ವಾದ. ಸಮಾಜ ಎಲ್ಲಿವರೆಗೂ ನಮ್ಮನ್ನು ಪ್ರೀತಿಸುತ್ತೆ ಅಲ್ಲಿವರೆಗೂ ಕೂಡ ನಾವು ಚೆನ್ನಾಗಿರ್ತೀವಿ. ವರ್ಷದ 365 ದಿನವೂ ಕೂಡ ಇದೇ ರೀತಿ ನಗನಗ್ತಾ ಖುಷಿಯಿಂದ ಸಂತೋಷವಾಗಿ ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡುತ್ತಾ ನಮ್ಮೆಲ್ಲರನ್ನೂ ಅರಸಿ ಅಂತ ನೀವು ಹೇಗಿದ್ರೂ ಕೂಡ ನೀವು ದೊಡ್ಡವರಿದ್ದೀರಿ. ಹಾಗಾಗಿ ಭಗವಂತ ನಿಮ್ಮನ್ನು ನೂರಾರು ಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಸದಾ ನಿಮ್ಮ ಕುಟುಂಬವನ್ನು ಹಾಗೂ ನಿಮ್ಮನ್ನು ಆರಿಸಲಿ ಅಂತ ಈ ಮೂಲಕ ಪ್ರಾರ್ಥನೆ ಮಾಡ್ತೀನಿ ಸರ್. ಧನ್ಯವಾದಗಳು ಸರ್. ಸರ್ ನಿಮ್ಮ ಆಶೀರ್ವಾದ ಸದಾ ಇರಲಿ ಸರ್. ಬನ್ನಿ ನಾವೆಲ್ಲರೂ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟೋಣ, ಒಂದು ಸುಸ್ಥಿರ ಸಮಾಜವನ್ನು ಕಟ್ಟೋಣ, ಒಂದು ಸುಸಂಸ್ಕೃತಿ ಸಮಾಜವನ್ನು ಕಟ್ಟೋಣ. ಈ ಜಗತ್ತಿನ ಉಳಿವಿಗಾಗಿ ನಾವೆಲ್ಲರೂ ನಮ್ಮ ಬದುಕನ್ನು ಸ್ಯಾಕ್ರಿಫೈಸ್ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಮಾಜದಲ್ಲಿ ಹೇಳ್ಕೊತಾ ನಾನೊಂದೆರಡು ಸಣ್ಣ ಅನಿಸಿಕೆಯನ್ನು ಮುಗಿಸ್ತೇನೆ. ತುಂಬ ಧನ್ಯವಾದಗಳು ಕಾಳಂಗಿ ಸ್ವಾಮಿ ಸಿದ್ಧಾರ್ಥ ಅವರೇ. ನಮಸ್ಕಾರ. ಥ್ಯಾಂಕ್ ಯು ಸರ್.